ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಮಾತಿನ ಮಲ್ಲಿ ಅಂತಂದ್ಬಿಟ್ಟು. ಅನಸೂಯ ಸ್ವಭಾವದಿಂದಾನೇ ತುಂಬಾ ಒಳ್ಳೆಯವಳು. ಆದ್ರೆ ಯಾವುದೇ ಗುಟ್ಟಿರುತ್ತಲ್ಲ ಅದು ಅವಳು ಒಳಗಡೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಹರಟೆ ಕೂತ್ಕೊಂಡ್ರೆ ಮನೆ ಕೆಲ್ಸನೂ ಕೂಡ ಮರ್ತು ಹೋಗಿ ದಿನವಿಡೀ ಮಾತಾಡ್ತಾ ಕೂತ್ಕೊಂಡ್ಬಿಡ್ತಾಳೆ. ಆ ರೀತಿಯ ಒಂದು ಸ್ವಭಾವ ಇರೋವಂಥವಳು. ಇವಳ ಗಂಡ ಕೋಟೀಶ್ವರ. ಅವಳ ಈ ಕೆಟ್ಟ ಚಾಳಿಯಿಂದ ಅವನು ಬೇಸೆತ್ತು ಹೋಗಿದ್ದ. ಅವನಿಗೆ ಬೇಜಾರಾಗೋಗಿತ್ತು. ಯಾರ ಮನೇಲಿ ಯಾವುದೇ ಘಟನೆ ನಡೆದ್ರೂ ಕೂಡ ಇವಳಿಗಂತೂ ಹಬ್ಬಾನೇ ಹಬ್ಬ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೋಟೀಶ್ವರನಿಗೆ ಇವಳ ಈ ಒಂದು ಚಾಳಿ ಇದೆಯಲ್ಲ ಇದನ್ನ ಬಿಡಿಸೋದಕ್ಕೆ ಆಗ್ಲಿಲ್ಲ. ಒಂದಿನ ಕೋಟೀಶ್ವರ ಕಟ್ಗೆ ಕಡ್ಕೊಂಡು ಬರೋದಕ್ಕೆ ಕಾಡ್ಗೆ ಹೋಗಿರ್ತಾನೆ. ಮರ ಟೊಳ್ಳಾಗಿತ್ತು. ಒಂದೇ ಕೊಡಲಿ ಏಟಿಗೆ ನೆಲಕ್ಕೆ ಬಿದ್ದು ಹೋಯ್ತು. ಆದ್ರೆ ಆ ಮರದ ಬೊಡ್ಡೆಯಲ್ಲಿ ಒಂದು ಪಾತ್ರೆ ತುಂಬಾ ಚಿನ್ನದ ನಾಣ್ಯಗಳಿದ್ವು. ಕೋಟೇಶ್ವರನಿಗೆ ಅದನ್ನ ನೋಡಿ ತನ್ನ ಬಡತನ ಎಲ್ಲ ಹೊರಟೋಗುತ್ತೆ ಅಂತ ತುಂಬಾ ಸಂತೋಷ ಆಗುತ್ತೆ. ಅದನ್ನ ಎತ್ಕೊಂಡು ಹೋಗೋಣ ಅನ್ನುವಾಗ ಯಾರೋ ಒಬ್ರು ನಡ್ಕೊಂಡು ಬರ್ತಾ ಇರುವಂತ ಶಬ್ದ ಆಗುತ್ತೆ. ಈ ರಾಜ್ಯದಲ್ಲಿ ಹೀಗೆ ನಿಧಿ ಏನಾದ್ರೂ ಸಿಕ್ಕಿದ್ರೆ ಅದು ರಾಜನಿಗೆ ಸೇರ್ತಾ ಇತ್ತು. ಹೀಗಾಗಿ ಕೋಟೀಶ್ವರ ಗಾಬರಿ ಪಟ್ಕೊಂಡು ನಿಧಿಯನ್ನ ಮಣ್ಣು ಮತ್ತೆ ಎಲೆಗಳಿಂದ ಮುಚ್ಚಿಬಿಡ್ತಾನೆ. ಬಂದವನು ಕೋಟೀಶ್ವರನ ಪರಿಚಯದವನಾಗಿದ್ದ. ಇವನನ್ನ ನೋಡಿ ಕೋಟೀಶ್ವರ, ಇಲ್ಯಾಕ್ ನಿಂತಿದ್ಯಾ, ಹೊತ್ತಾಯ್ತು, ಮನೆಗೆ ಹೋಗೋಣ ನಡಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಕೋಟೀಶ್ವರನಿಗೆ ಬೇರೆ ಯಾವುದೂ ದಾರಿ ಇಲ್ಲದೆ ಅವನ ಜೊತೆ ಮನೆಗೆ ಹೋಗ್ಬೇಕಾಗಿ ಬರುತ್ತೆ. ಹೋಗ್ತಾನೆ. ಮನೆಗೆ ಬಂದ ಮೇಲೆ ಕೋಟೀಶ್ವರನಿಗೆ ಆ ನಿಧಿಯನ್ನ ಮನೆಗೆ ತರೋ ಬಗ್ಗೆ ಅವನಿಗೆ ಯೋಚನೆ ಬರುತ್ತೆ. ಮನೆಗೆ ತಂದ್ಬಿಡ್ಬೇಕು ಅದನ್ನ. ಆದ್ರೆ ಅವನೊಬ್ನೇ ತರೋದಕ್ಕಾಗಲ್ಲ, ಇನ್ನೊಬ್ಬರ ಸಹಾಯ ಬೇಕಾಗಿತ್ತು ಅವನಿಗೆ. ಸಾಮಾನ್ಯದ ತರಹ ಹೆಂಡತಿ ಆಗಿದ್ರೆ, ಅಂದ್ರೆ ಎಲ್ರೂ ಇರ್ತಾರಲ್ವಾ, ಆ ರೀತಿ ಹೆಂಡತಿ ಆಗಿದ್ರೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಹೋಗಿ ತಗೊಂಡ್ ಬರ್ಬೋದಾಗಿತ್ತು. ಆದ್ರೆ ಈ ಬಾಯಿ ಬಡ್ಕಿ ಜೊತೆ ಯಾವ ಗುಟ್ಟೂನು ಉಳಿಯೋದಿಲ್ಲ ಅಂತ ಯೋಚನೆ ಮಾಡಿ ಕೋಟೀಶ್ವರ ಏನ್ ಮಾಡ್ತಾನೆ, ಒಂದು ಉಪಾಯ ಮಾಡ್ತಾನೆ. ಅಂಗಡಿಗೆ ಹೋಗಿ ಒಂದು ಬಾಟ್ಲು ಜೇನುತುಪ್ಪ, ಸ್ವಲ್ಪ ಒಣ ರೊಟ್ಟಿ, ಸ್ವಲ್ಪ ಹಣ್ಣು ಇದನ್ನೆಲ್ಲ ಕೊಂಡ್ಕೊಂಡು ಕಾಡಿಗೆ ಹೋಗುವಂತ ದಾರಿಯಲ್ಲಿ ಒಂದು ಗಿಡಕ್ಕೆ ರೊಟ್ಟಿಯನ್ನ ತೂಗ್ ಹಾಕ್ತಾನೆ. ಹಾಗೆ ಸ್ವಲ್ಪ ಮುಂದೆ ಹೋಗಿ ಒಂದು ಕಲ್ಲು ಬಂಡೆ ಮೇಲೆ ಜೇನುತುಪ್ಪ ಸವರ್ತಾನೆ. ಇನ್ನೂ ಸ್ವಲ್ಪ ಮುಂದೆ ಒಂದು ಪೊದೆಗೆ ಹಣ್ಣನ್ನ ಕಟ್ಟಿ ಮನೆಗೆ ಬರ್ತಾನೆ. ಸಾಯಂಕಾಲದ ಹೊತ್ತಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಹರಟೆ ಮುಗಿಸಿ ಅಡಿಗೆ ಕೆಲಸವನ್ನು ಕೂಡ ಮಾಡದೆ ಅನ್ಸೂಯ ಏನ್ ಮಾಡ್ತಾಳೆ, ಅಂಗಳದಲ್ಲಿ ನಿದ್ರೆ ಮಾಡ್ತಾ ಇರ್ತಾಳೆ. ಕೋಟೀಶ್ವರ ಮನೆಗ್ ಬಂದವನೆ ಒಂದ್ ಪಾತ್ರೆಯಲ್ಲಿ ನೀರು ತಂದು ಅಂಗಳದಲ್ಲೆಲ್ಲ ಚೆಲ್ಲಿ ಅವಳ ಮೇಲೂ ಒಂದಿಷ್ಟು ನೀರೆರ್ಚಿ ಎಬ್ಬರಿಸ್ತಾನೆ. ನಿದ್ರೆಯಿಂದ ಎದ್ದಂಥವಳು, ನನ್ನ ಮುಖದ ಮೇಲೆ ನೀರೇ ಹಾಕಿದೆ, ನೀವೇನಾದ್ರೂ ಚೆಲ್ಲಿದ್ರಾ ಅಂತ ಕೇಳ್ತಾಳೆ. ಇಲ್ಲ ಇಲ್ಲ, ಮಳೆ ಬರ್ತಾ ಇತ್ತು, ನೀನು ಅಂಗಳದಲ್ಲಿ ಮಲಗಿದ್ಯಲ್ಲ ಅಂತಂದ್ಬಿಟ್ಟು ಕೋಟೀಶ್ವರ ಹೇಳ್ತಾನೆ. ಅವಳೇನು ಹೆಚ್ಚು ಈ ವಿಚಾರನೇ ಮಾಡದೆ ಒಳಗಡೆ ಬಂದು ಬಟ್ಟೆ ಬದಲಾಯಿಸ್ಕೊಳ್ತಾಳೆ. ಆಗ ಕೋಟೀಶ್ವರ ಅನಸೂಯಳಿಗೆ ಹೇಳ್ತಾನೆ, ತುಂಬಾ ಬೇಕಾದವರ ಮದ್ವೆಗೆ ಹೋಗ್ಬೇಕಾಗಿದೆ, ಬೇಗ ನಡಿ ಅಂತಂದ್ಬಿಟ್ಟು. ಯಾರ ಮದ್ವೆ ಅಂತ ಅವಳು ನಿದ್ದೆಗಣ್ಣಲ್ಲಿ ಕೇಳ್ತಾ ಇರ್ಬೇಕಾದ್ರೆ, ನೀನು ಲೇಟ್ ಮಾಡ್ಬೇಡ, ಬೇಗ ಬೇಗ ನಡಿ ಅಂತಂದ್ಬಿಟ್ಟು ಅವಸರದಿಂದ ಅವಳನ್ನ ಹೊರಡಿಸ್ತಾನೆ. ದಾರಿಲಿ ಹೋಗ್ಬೇಕಾದ್ರೆ ಅನಸೂಯಳ ತಲೆಗೆ ಏನೋ ತಗಲ್ದಂಗ ಆಗತ್ತೆ. ತಲೆ ಎತ್ ನೋಡಿದ್ರೆ ಗಿಡದಿಂದ ರೊಟ್ಟಿಗಳು ತೂಗಿ ಬಿದ್ದಿರುತ್ತೆ. ಗಿಡದಲ್ಲಿ ಎಲ್ಲಾದ್ರೂ ರೊಟ್ಟಿ ಇರತ್ತಾ? ಇಲ್ಲ. ಆದ್ರೆ ಇವನ್ ಕಟ್ಟಿರ್ತಾನೆ ಅದನ್ನ. ತನ್ನ ಹೆಂಡತಿಯ ಬಗ್ಗೆ ಅವನಿಗೆ ಗೊತ್ತಿರುತ್ತಲ್ವಾ, ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಇದನ್ನೆಲ್ಲ ಮಾಡಿರ್ತಾನೆ. ಯಾಕೆ ಏನು ಅನ್ನೋದು ನಮಗ್ ಮುಂದೆ ಗೊತ್ತಾಗತ್ತೆ. ಅವಳ ತಲೆಗೇನೋ ತಗಲ್ದಂಗಾಯ್ತು. ತಲೆ ಎತ್ ನೋಡ್ತಾಳೆ, ಗಿಡದ ತುಂಬಾ ರೊಟ್ಟಿಗಳು ತೂಗಿ ಬಿದ್ದಿರುತ್ತೆ. ಅದಕ್ಕೆ ಅವಳು ಆಶ್ಚರ್ಯದಿಂದ, ಅಯ್ಯೋ ಇದೇನು ರೊಟ್ಟಿಗಳು ಗಿಡದಲ್ಲಾಗತ್ತಾ, ನಾನ್ ಯಾವತ್ತೂ ನೋಡಿರ್ಲಿಲ್ವಲ್ಲ ಅಂತನ್ಬಿಟ್ಟು. ಹೌದು ಹೌದು, ಇದು ರೊಟ್ಟಿ ಗಿಡನೇ, ಬೇಕಾದ್ರೆ ಒಂದೆರಡು ರೊಟ್ಟಿಯನ್ನ ಕಿತ್ಕೋ ಅಂತನ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಅವಳು, ಈ ಗಿಡ ನಮ್ಮನೆಯಲ್ಲಿ ಹಾಕ್ಬೋದಾ ಅಂತನ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಅವನು, ಆಗ್ಲಿ ಆಗ್ಲಿ ಹಾಕೋಣ ಅಂತನ್ಬಿಟ್ಟು ಕೋಟೇಶ್ವರ ಮುಂದೆ ಹೋಗ್ತಾನೆ. ಮುಂದೆ ಅಲ್ಲೊಂದು ಬಂಡೆ ಇರುತ್ತೆ. ಅವನು ಹೇಳ್ತಾನೆ, ಅನ್ಸೂಯ ಕಾಲ್ ತುಂಬಾ ನೋಯ್ತಾ ಇದೆ, ಕೂತ್ಕೊಳ್ಳೋಣವಾ ಅಂತನ್ಬಿಟ್ಟು. ಅವಳಿಗೂ ಕೂಡ ನಡೆದು ಸಾಕಾಗಿತ್ತು. ಬಂಡೆ ಮೇಲೆ ಕೂತ್ಕೊಳ್ಳೋದಕ್ಕೆ ಕೈ ಇಡ್ತಾಳೆ. ಅಷ್ಟೇ, ಅಲ್ಲಿ ಕೈಯೆಲ್ಲ ಜೇನಾಗ್ಬಿಡುತ್ತೆ ಅವಳಿಗೆ. ಅಯ್ಯೋ ಇದೇನು ಬಂಡೆ ಎಲ್ಲ ಜೇನಾಗಿದೆ ಅಂತನ್ಬಿಟ್ಟು ಅವಳ ಪ್ರಶ್ನೆಗೆ ಹೆಚ್ಚು ಗಮನ ಕೊಡದೆ, ಹೌದು ನಿನ್ನೆ ಇಲ್ಲಿ ಜೇನಿನ ಮಳೆ ಆಗಿರ್ಬೇಕು ಅಂತನ್ಬಿಟ್ಟು ಕೋಟೇಶ್ವರ ಹೇಳ್ತಾನೆ. ಮಳೆ ಯಾವತ್ತು ನೀರಿಂದಲ್ವಾ ಆಗೋದು, ಜೇನಿಂದ ಎಲ್ಲಾದ್ರೂ ಆಗುತ್ತಾ ಅಂತನ್ಬಿಟ್ಟು ಅನಸೂಯ ಹೇಳ್ತಾಳೆ. ಇಲ್ಲ ಇಲ್ಲ, ಈ ಜಾಗದಲ್ಲಿ ಜೇನಿನ ಮಳೆ ಆಗುತ್ತೆ ಅಂತನ್ಬಿಟ್ಟು ಕೋಟೇಶ್ವರ ಮುಂದೆ ಹೋಗ್ತಾನೆ. ಕೈಗೆ ಹತ್ತಿದ್ದಂತ ಜೇನನ್ನ ನೆಕ್ತಾ
ಅನಸೂಯ ಅವನನ್ನ ಹಿಂಬಾಲಿಸ್ತಾಳೆ. ಮುಂದೆ ಪೊದೆ ಒಂದರಲ್ಲಿ ಬಾಳೆ, ಸೀಬೆ ಇಂಥ ಹಣ್ಣುಗಳೆಲ್ಲ ತೂಗಿ ಬಿದ್ದಿರುತ್ತೆ. ಇದೇನು ಪೊದೆಯಲ್ಲಿ ಹಣ್ಣುಗಳ, ಅದು ಬೇರೆ ಬೇರೆ ಜಾತಿ ಹಣ್ಣುಗಳು ಒಂದೇ ಗಿಡದಲ್ಲಿ ಇದೆಯಲ್ಲ ಅಂತ ಆಶ್ಚರ್ಯದಿಂದ ಇದು ನಿಜವೋ ಸುಳ್ಳೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಂದೊಂದು ಹಣ್ಣುಗಳನ್ನ ಕೂಡ ಅವಳು ತಿಂದ್ಬಿಡ್ತಾಳೆ. ಕೋಟೀಶ್ವರ ಹೌದು, ಈ ಜಾಗದಲ್ಲಿ ಅದೆಲ್ಲ ಸಾಮಾನ್ಯ ಅಂತ ಹೇಳ್ತಾನೆ. ಹೀಗೆ ಅವರು ಮುಂದುವರೆದು ನಿಧಿ ಬಚ್ಚಿಟ್ಟದ್ದಂಥ ಜಾಗಕ್ಕೆ ತಲುಪ್ತಾರೆ. ಅಲ್ಲಿ ಒಣಗಿದ ಎಲೆ ಮತ್ತೆ ಮಣ್ಣಿನ ಮಧ್ಯದಲ್ಲಿ ನಿಧಿ ಬೆಚ್ಚಗೆ ಕೂತಿತ್ತು. ಅದು ತುಂಬಾ ಭಾರವಾಗಿತ್ತು. ಅನಸೂಯಳ ಸಹಾಯದಿಂದ ಕೋಟೀಶ್ವರ ಅದನ್ನ ಹೊರಗೆ ಎಳಿತಾನೆ. ಅನಸೂಯ ಅದನ್ನ ನೋಡಿ ಅಚ್ಚರಿಯಿಂದ, ಅಬ್ಬಾ ಇಷ್ಟೊಂದು ಚಿನ್ನದ ನಾಣ್ಯವೇ, ನಮಗಿನ್ ಕಷ್ಟ ಕಾಲ ಎಲ್ಲ ಮಾಯ ಆಯಿತು ಅಂತಂದ್ಬಿಟ್ಟು ಅವಳು ಸಂತೋಷದಿಂದ ಉಬ್ಬೋಗ್ತಾಳೆ. ಈಗ ಕೋಟೀಶ್ವರ ಏನೂ ಮಾತಾಡಲಿಲ್ಲ. ನಿಧಿಯನ್ನ ತಲೆ ಮೇಲೆ ಇಟ್ಕೊಂಡು ದಂಪತಿಗಳು ಮನೆ ಸೇರ್ತಾರೆ. ಅನಸೂಯಳಿಗೆ ಆದಷ್ಟು ಬೇಗ ಎಲ್ಲರ ಹತ್ರನೂ ನಮಗೆ ನಿಧಿ ಸಿಕ್ಕಿದೆ ಅನ್ನುವಂತಹ ವಿಷಯವನ್ನ ಹೇಳಬೇಕು ಅನ್ನುವಂಥ ತವಕ. ಆದ್ರೆ ತುಂಬಾ ದೂರ ನಡೆದು ದಣದಿದ್ರಿಂದ ಅನಸೂಯ ಮಲ್ಕೊಂಡ್ಬಿಡ್ತಾಳೆ. ಅಲ್ಲದೆ ಮಧ್ಯರಾತ್ರಿ ಕೂಡ ಆಗಿದ್ರಿಂದ ಯಾರು ಎದ್ದಿರೋದಿಲ್ವಲ್ಲ, ಅದಕ್ಕೋಸ್ಕರ ಅವಳು ಕೂಡ ಮಲ್ಕೊಳ್ತಾಳೆ. ಅವಳು ಮಲಗಿದ ತಕ್ಷಣ ಕೋಟೀಶ್ವರ ಹಣವನ್ನ ಸುರಕ್ಷಿತವಾದಂತಹ ಜಾಗದಲ್ಲಿ ಹೂತು ಏನೂ ಆಗದೆ ಇರೋ ಹಾಗೆ ಇದ್ಬಿಡ್ತಾನೆ. ಬೆಳಗ್ಗೆ ಅವನು ಎದೋಳೋದ್ರ ಒಳಗಡೆ ಇಡೀ ಊರಲ್ಲಿ ಕೋಟೀಶ್ವರನಿಗೆ ನಿಧಿ ಸಿಕ್ಕಿದೆ ಅನ್ನುವಂಥ ಸುದ್ದಿ ಹಬ್ಬ ಹೋಗುತ್ತೆ. ಅದು ರಾಜನವರೆಗೂ ಕೂಡ ಮುಟ್ಟುತ್ತೆ. ರಾಜಭಟರು ಕೋಟೀಶ್ವರನ ಮನೆಗೆ ಬಂದು ಅವನನ್ನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ರಾಜ ಏನ್ ಮಾಡ್ತಾನೆ, ಕೋಟೀಶ್ವರ ನಿನಗೆ ನಿಧಿ ಸಿಕ್ಕಿದ್ಯಂತಲ್ಲ, ಎಲ್ಲಿದೆ ಅಂತನ್ಬಿಟ್ಟು ಹೇಳಿದಾಗ, ಇಲ್ಲ ಮಹಾರಾಜ ನನ್ಗೇನು ಸಿಕ್ಕಿಲ್ಲ ಅಂತನ್ಬಿಟ್ಟು ಹೇಳ್ತಾನೆ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ನಿನ್ ಹೆಂಡತಿ ನಿನ್ ಜೊತೆ ಬಂದಿದ್ಲಂತೆ, ಅವಳೇ ಎಲ್ರ ಎದುರು ಇದನ್ನ ಹೇಳಿದಾಳೆ ಅಂತ ಕೋಪದಿಂದ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಮಹಾರಾಜ ನನ್ನ ಹೆಂಡತಿ ತುಂಬಾ ಊಹೆ ಮಾಡುವಂಥವಳು, ಅಲ್ಲದೆ ಮಾತನಮಲ್ಲಿ ಕನಸಲ್ಲಿ ನೋಡಿದ್ದನ್ನ ನಿಜವಾಗ್ಲೂ ನಡೆದ ಹಾಗೆ ಅವಳು ವರ್ಣನೆ ಮಾಡ್ತಾಳೆ. ದಿನವಿಡೀ ಮಾತಾಡೋದ್ರಲ್ಲೇ ಸಮಯ ಕಳೀತಾಳೆ. ಬೇಕಾದ್ರೆ ಅವಳನ್ನ ಕರೆಸಿ ಕೇಳಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ನೋಡಿ, ಇಲ್ಲಿ ಅವನು ಏನಕ್ಕೆ ಅದೆಲ್ಲ ಮಾಡಿದ್ದ ಅನ್ನೋದು ಈಗ ನಮಗ್ ಗೊತ್ತಾಗತ್ತೆ. ಇಲ್ಲಿ ನನ್ನ ಹೆಂಡತಿ ತುಂಬಾ ಊಹೆ ಮಾಡುವಂಥವಳು, ಮಾತಿನ ಮಲ್ಲಿ ಕನ್ಸಲ್ಲೇನ್ ನೋಡ್ತಾಳೋ ಅದನ್ನೆಲ್ಲ ನಿಜವಾಗಿ ನಡೆದ ಹಾಗೆ ಅವಳು ವರ್ಣನೆ ಮಾಡ್ತಾಳೆ ಅಂತೆಲ್ಲ ಹೇಳ್ತಾನಲ್ಲ. ಬೇಕಾದ್ರೆ ಅವಳನ್ನೇ ಕರೆಸಿ ಕೇಳಿ ಅಂತ ರಾಜನಿಗೆ ಹೇಳ್ತಾನೆ. ಮಹಾರಾಜ ಕೋಟೀಶ್ವರನನ್ನ ನಂಬಲಿಲ್ಲ. ಅದ್ರ ಬದಲಿಗೆ ಅನಸೂಯಳಿಗೆ ಹೇಳಿ ಕಳಿಸ್ತಾನೆ. ರಾಜನಿಂದ ತನಗೆ ಕರೆ ಬಂದಿದೆ ಅಂತ ತಿಳಿದಿದ ತಕ್ಷಣ ಅನಸೂಯ ಉಬ್ಬೋಗ್ತಾಳೆ. ಅಂದ್ರೆ ಅವಳಿಗೇನೋ ಖುಷಿ. ಒಡ್ಡೋಲಗಕ್ಕೆ ಬಂದು ರಾಜನ ಎದುರಲ್ಲಿ ನಿಂತ್ಕೊಳ್ತಾಳೆ. ಆಗ ರಾಜ ಕೇಳ್ತಾನೆ, ನಿನ್ನೆ ನೀನು ಮತ್ತೆ ನಿನ್ನ ಗಂಡ ಕಾಡಿನಿಂದ ನಿಧಿಯನ್ನ ಹೊತ್ತು ತಂದಿದ್ರಂತಲ್ಲ, ನಿಜಾನ ಅಂತನ್ಬಿಟ್ಟು. ಅದಕ್ಕೆ ಅವಳು ಹೇಳ್ತಾಳೆ, ಹೌದು ಮಹಾರಾಜರೇ, ಅದು ನಿಜ. ಎಲ್ಲಾ ವಿವರಾನು ನನಗೆ ಚೆನ್ನಾಗಿ ನೆನಪಿದೆ. ಎಲ್ಲವನ್ನೂ ನಾನು ಹೇಳಬಲ್ಲೆ. ನಿನ್ನೆ ಸಾಯಂಕಾಲ ನಾನು ಅಂಗಳದಲ್ಲಿ ಮಲಗಿದ್ನ, ಜೋರಾಗಿ ಮಳೆ ಬಂದು ನನ್ನ ಬಟ್ಟೆ ಎಲ್ಲ ನೆಂದೋಯ್ತು. ನಾನು ಬೇರೆ ಬಟ್ಟೆ ಬದಲಿಸ್ತಾ ಇದ್ದಾಗ ನನ್ನ ಗಂಡ ಮದ್ವೆಗೆ ಹೋಗೋಣ ಅಂತ ಕರೆದ್ರು. ಆಗ ನಾವು ಅರಣ್ಯದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಣ ರೊಟ್ಟಿಯ ಗಿಡವನ್ನ ನೋಡಿದೆ ನಾನು. ಗಿಡದ ತುಂಬಾ ಒಣ ರೊಟ್ಟಿಗಳು ತೂಗಾಡ್ತಾ ಇದ್ವು. ಆಮೇಲೆ ಜೇನು ಮಳೆಯಿಂದ ನೆಂದಿರುವಂತ ಬಂಡೆಗಳನ್ನ ನೋಡಿದೆ. ಜೇನು ತುಂಬಾ ಸಿಹಿಯಾಗಿತ್ತು. ಅಲ್ಲಿಂದ ಮುಂದೆ ಹೋದಾಗ ಒಂದೇ ಪೊದೆಯಲ್ಲಿ ಸೀಬೆಹಣ್ಣು, ಬಾಳೆಹಣ್ಣು ಎಲ್ಲ ಬಿಟ್ಟಿತ್ತು. ಹಣ್ಣುಗಳು ತುಂಬಾ ರುಚಿಯಾಗಿದ್ವು. ಮುಂದೆ ಹೋದಾಗ ಮರದ ಬುಡ್ಡೆನಲ್ಲಿ, ಅಂದ್ರೆ ಮರದ ಒಂದು ತುದಿಯಲ್ಲಿ ಅಂತ ಹೇಳ್ತೀವಲ್ವಾ, ಬೇರಿರುವ ಜಾಗ, ಅಲ್ಲಿ ಬೊಡ್ಡೆ ಅಂತ ಕರೀತಾರೆ. ಮರದ ಬೊಡ್ಡೆಯಲ್ಲಿ ನಿಧಿಯ ಪಾತ್ರೆ ಇತ್ತು. ಹೀಗೆ ಒಂದೇ ದಿನದಲ್ಲಿ 4 ವಿಸ್ಮಯಗಳನ್ನ ನೋಡಿದೆ ನಾನು ಅಂತನ್ಬಿಟ್ಟು ಅವಳು ಫುಲ್ಲು ವರದಿ ಒಪ್ಪಿಸ್ತಾಳೆ. ಕೋಟೇಶ್ವರ ನಕೆ ಬಿಡ್ತಾನೆ. ರಾಜರೇ, ನಿನ್ನೆ ಮಳೆ ಎಲ್ಲಿ ಬಂದಿದೆ? ಎಲ್ಲಾದ್ರೂ ರೊಟ್ಟಿ ಗಿಡ ಇರೋದಕ್ಕೆ ಸಾಧ್ಯನಾ? ಜೇನಿನ ಮಳೆ, ಹಣ್ಣು ಬಿಟ್ಟಿರುವಂತ ಪೊದೆ, ಮರದ ಬೊಡ್ಡೆಯಲ್ಲಿ ನಿಧಿ ಇರಬಹುದಾ? ಯಾವುದು ನಿಜ ಅಲ್ಲ. ಅನಸೂಯ ತಾನು ಕಂಡ ಕನಸನ್ನ ಹೇಳ್ತಾ ಇದ್ದಾಳೆ ಅಂತನ್ಬಿಟ್ಟು ಹೇಳ್ತಾನೆ. ರಾಜನಿಗೂ ಕೂಡ ಅದು ನಿಜ ಅನ್ಸುತ್ತೆ. ಕೋಟೀಶ್ವರನನ್ನ ಬಿಡುಗಡೆ ಮಾಡ್ತಾನೆ. ಅಲ್ಲದೆ ಅನಸೂಯಳನ್ನ ಕುರಿತು ಮಾತಿನವಲ್ಲಿ ನಿನ್ನ ಮಾತನ್ನ ನಂಬಿ ಸುಮ್ನೆ ಈ ಬಡಪಾಯಿಯನ್ನ ಕರೆಸಿ ವಿಚಾರ ಮಾಡದೆ ಇನ್ನಾದ್ರೂ ಹರಟೆಯನ್ನ ಕಡಿಮೆ ಮಾಡಿ ನಿನ್ನ ಮನೇಲಿ ನೀನಿರು ಅಂತನ್ಬಿಟ್ಟು ಆಜ್ಞೆಯನ್ನ ಕೊಡ್ತಾನೆ. ಆಮೇಲೆ ಅನಸೂಯ ಯಾರ ಮನೆಗೆ ಹೋದ್ರೂ ಕೂಡ ಅವಳ ಸ್ನೇಹಿತರೆ ಇವಳು ಮಾತನ್ ಮಲ್ಲಿ ಕನ್ಸನ್ನೇ ನಿಜ ಅಂತ ತಿಳ್ಕೊಂಡು ವಿವರಣೆ ಕೊಡುವಂತ ಸುಳ್ಳಿ ಇವಳು.
ಅಂತಂದ್ಬಿಟ್ಟು ಇವಳನ್ನ ಮನೆ ಒಳಗೂ ಕೂಡ ಕರಿತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅನಸೂಯ ಸಾಮಾನ್ಯರು ಹೇಗಿರ್ತಾರೋ ಆ ರೀತಿ ಇರೋದಕ್ಕೆ ಶುರು ಮಾಡ್ತಾಳೆ. ಕೋಟೀಶ್ವರ ತನಗೆ ಬೇಕಾದಾಗ ಸ್ವಲ್ಪ ಹಣವನ್ನ ಅಲ್ಲಿದ್ದಂಥ ನಿಧಿಯಲ್ಲಿ ಇರುವಂಥ ಹಣವನ್ನ ತೆಗೆದು ಅವನು ಜೀವನವನ್ನ ನಡೆಸ್ತಾ ಇದ್ದ ಅನ್ನೋದು ಈ ಕಥೆ. ಹರೇ ಕೃಷ್ಣ.